ಸೊ ಓಕೆ ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ನಾನಿವತ್ತು ಕೊಲ್ಲಾಪುರ ಸಿಟಿಲಿದ್ದೀನಿ. ಸೊ ಕೊಲ್ಲಾಪುರ ಸಿಟಿಲಿ ತುಂಬ ಟ್ರಾವೆಲ್ ಮಾಡಿ ರೆಸ್ಟೋರೆಂಟ್ ಅಂತ ಬಂದಿದ್ವಿ. ಅದಕ್ಕಿಂತ ಮುಂಚೆ ಒಂದು ಹೋಟೆಲ್ ಪಾರೆಕ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಸೊ ಅದು ನಾನು ವೆಬ್ಸೈಟಲ್ಲೆಲ್ಲ ನೋಡಿದ್ದೆ, ಇಂಟರ್ನೆಟಲ್ಲೆಲ್ಲ ನೋಡಿದ್ದೆ. ಹೋಟೆಲ್ ಪಾರೆಕ್ ಭಾಳ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಲೆಟ್ಸ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ಎಕ್ಸಾಕ್ಟ್ ಎಲ್ಲಿ ಲೊಕೇಶನ್ ಅಂತ ಅಂದರೆ ನಂಬರ್ 266 ಈ ವಾರ್ಡ್, ಪತೋಲ್ವಾಡಿ, ನಿಯರ್ SM ಗಟ್ಗಿ ಆಟೋಮೊಬೈಲ್ಸ್, ನಿಯರ್ ಗಜಾನನ್ ನಾಗರಿ, ಪತನ್ಸ್ತಾ, ಕೊಲ್ಲಾಪುರ್ ಅಲ್ಲಿ ಬರುತ್ತೆ. ಸೊ ಯೂಶಲಿ ಏನಂದರೆ ಕೊಲ್ಲಾಪುರಲ್ಲಿ ಚಿಕನ್ ಮಟನ್ ಅಂದರೆ ಮರಾಠಿಯವ್ರದ್ದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಸುಕ್ಕ, ಮಟನ್ ಸುಕ್ಕ, ಕರಿ ಆ ಥರದ್ದೆಲ್ಲ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಮೆನುಲೆಲ್ಲ ಇಲ್ಲಿ ಆ್ಯಕ್ಟರ್ಸ್ ಎಲ್ಲ ಬಂದಿದ್ದಾರೆ ಅಂದರೆ ಇಲ್ಲಿ ನೀವು ಮೆನೂಸ್ ಫೋಟೋಸಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಇವ್ರ ಮೆನುಲ್ ತುಂಬ ವಾಸ್ಟ್ ಏನಿಲ್ಲ. ಸೊ ಇವ್ರದಲ್ಲಿ ಏನಂತ ಹೇಳಿದ್ರೆ ಮಟನ್ ಸ್ಪೆಷಲ್ ಥಾಲಿ, ಚಿಕನ್ ಸ್ಪೆಷಲ್ ಥಾಲಿ ಆ ಥರದ್ದಿರೋದು. ಸೊ ಒಂದು ಮಟನ್ ಸ್ಪೆಷಲ್ ಥಾಲಿ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಅದನ್ನೊಂದು ಚಿಕನ್ ಸ್ಪೆಷಲ್ ಥಾಲಿ. ಇದರಲ್ಲಿ ನಿಮಗೆ ಎರಡು ಇದು ಕೊಡ್ತಾರೆ, ಎರಡು ಚಪಾತಿ ಕೊಡ್ತಾರೆ ಆ್ಯಂಡ್ ಅದರಲ್ಲಿ ಚಿಕನ್ ಸುಕ್ಕ, ಮಟನ್ ಸುಕ್ಕ ಆ್ಯಂಡ್ ಇದು ವೈಟ್ ತಾಂಬಡ ಪಂದ್ರ ರಸ ಅಂತ ಇದೆ. ಇದು ಪಂದಾರ ರಸ ಅಂತ ಹೇಳ್ತಾರೆ, ಒಂದು ಪಂದ್ರ ರಸ ಅಂತ ಹೇಳ್ತಾರೆ. ಸೊ ಪಂದ್ರ ರಸ ಅಂದರೆ ವೈಟ್ ಇರೋದು, ನೀವು ಇದು ಕೋಪಲ್ಲಿ ನೋಡಿರ್ಬೋದು. ಆ್ಯಂಡ್ ಫಸ್ಟು ನಾನು ಚಿಕನ್ ಸುಕ್ಕ ತಿಂದೆ, ಚೆನ್ನಾಗಿತ್ತು. ಬಟ್ ಈ ರೆಸ್ಟೋರೆಂಟ್ ಸ್ವಲ್ಪ ಓವರ್ ಹೈಪ್ಡ್ ಇದೆ, ತುಂಬ ರಶ್ ಇದೆ, ವೆಯ್ಟಿಂಗ್ ಲಿಸ್ಟಲ್ಲಿ ಆ ಥರ ಇತ್ತು. ಬಟ್ ಇಟ್ ವಾಸ್ ಗುಡ್, ಚೆನ್ನಾಗಿದೆ ಇದು. ಅಂದರೆ ಮಸ್ಟ್ ಟ್ರೈ ಅಂತ ಹೇಳಲ್ಲ, ಇಟ್ ವಾಸ್ ಗುಡ್. ಸೊ ಮನೇಲಿ ಮಾಡ್ತಾರಲ್ಲ, ಎಸ್ಪೆಷಲಿ ಚಿಕನ್ ಮಸಾಲ, ಚಿಕನ್ ಕರಿ ಮಾಡ್ತಾರಲ್ಲ ಮನೇಲಿ, ಆ ಥರ ಟೇಸ್ಟ್ ಇತ್ತು. ಪೀಸಸ್ ಚೆನ್ನಾಗಿತ್ತು, ಇಟ್ ವಾಸ್ ಗುಡ್. ಆ್ಯಂಡ್ ನೆಕ್ಸ್ಟು ಇದರಲ್ಲೂ ಅಷ್ಟೇ ಇನ್ನೊಂದು ಬರುತ್ತೆ, ಚಿಕನ್ ಸುಕ್ಕ ಅಂತ ಬರುತ್ತೆ. ನನಗಿಷ್ಟ ಆಯಿತು, ಟ್ರೈ ಮಾಡಿ ಅಂತೆ. ಆ್ಯಂಡ್ ನೆಕ್ಸ್ಟ್ ಈರುಳ್ಳಿ ಮತ್ತು ಇದರಲ್ಲೊಂದು ಇದಾಕಿದ್ರು ಮೇಯೋ ಥರ ಇತ್ತು. ಅದು ಚಿಕನ್ ಜೊತೆ ತಿನ್ನೋಕ್ಕೆ ಟೇಸ್ಟ್ ಸಖತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇದು ವೈಟ್ ಕಲರ್ ಇರೋದು, ಇದರಲ್ಲಿರೋದು ಸಾರು ನೋಡಿದೆ, ತಾಂಬಡ ಪಂದ್ರ ರಸ ಅಂತ. ಇದೇನಂತ ಅಂದರೆ ನೀವು ಮಟನನ್ನು ಸೂಪ್ ಥರ ಮಾಡ್ತೀರಲ್ಲ ನೀವು ಮನೇಲಿ, ಕುಕ್ಕರಲ್ಲಿ ಸೂಪಿಂದು ಸ್ವಲ್ಪ ಸಾಲ್ಟ್ ಇದ್ದು ಸೂಪ್ ಇದು ಮಾಡ್ತೀರಲ್ಲ, ಆ ಥರ ಟೇಸ್ಟ್ ಇತ್ತು. ಆ್ಯಂಡ್ ನೆಕ್ಸ್ಟು ಕೊಲ್ಲಾಪುರಿ ಮಟನ್ ಅಂತ ಇದೆ. ಕೊಲ್ಲಾಪುರ್ ಮಟನ್ ವಾಸ್ ಗುಡ್. ಎಲ್ಲ ಒಂದು ಹೇಳ್ತೀನಿ, ಇದರಲ್ಲಿ ಎಲ್ಲರದೆಲ್ಲ ಓವರ್ ಹೈಪ್ಡ್ ಇದೆ, ಮಾತ್ರ ವಾವ್ ಅಂತ ಹೇಳಲ್ಲ ನಾನು. ಬಟ್ ಇಟ್ ವಾಸ್ ಅಬೋವ್ ಆ್ಯಾವ್ರೇಜ್, ಎಲ್ಲದೂ ಚೆನ್ನಾಗಿತ್ತು. ಆ್ಯಂಡ್ ಇವ್ರದ್ದೇನೆಂದರೆ ಮೆನು ತುಂಬ ವಾಸ್ಟ್ ಏನಿಲ್ಲ. ಜಸ್ಟ್ ಇವ್ರದಲ್ಲಿ ಒಂದೆರಡು ಟೈಪಿನ ಕರಿ, ಒಂದು 3 ಟೈಪಿನ ಚಿಕನ್ ಡ್ರೈ, 2 ಟೈಪಿನ ಚಿಕನ್ ಡ್ರೈ, ಒಂದು ಮಟನ್ ಸ್ಪೆಷಲ್ ತೊಗೊಂಡ್ರೆ ಇನ್ನೊಂದು ಮಟನ್ ಸ್ಪೆಷಲಿನ ಸುಕ್ಕ ಕೊಡ್ತಾರೆ. ಆಮೇಲೆ ಅದ್ರ ಜೊತೆ 2 ಚಪಾತಿ ಕೊಡ್ತಾನೆ. ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಅದ್ರ ಜೊತೆ ಒಂದು ಮಸಾಲ ರೈಸ್ ಕೊಡ್ತಾನೆ. ಮಸಾಲ ರೈಸ್ ಅಂತ ಹೇಳಿದ್ರೆ ಅನ್ನ ಸಾರು ಥರ ಇರೋದು, ನೀವು ನೋಡಿರ್ಬೋದು, ಈ ಥರ ಎಲ್ಲ ಕೊಡ್ತಾರೆ. ಆ್ಯಂಡ್ ಫೈನಲಿ ಮಸಾಲ ರೈಸ್ ಇತ್ತು. ಮಸಾಲ ರೈಸ್ ಅಂದರೆ ಅನ್ನ ಸಾರು ರೈಸು, ಅದು ಚೆನ್ನಾಗಿತ್ತು ರೈಸು. ಎಕ್ಸಾಕ್ಟ್ಲಿ ಎಲ್ಲ ಎಕ್ಸಲೆಂಟ್ ಅಂತ ಇಲ್ಲ, ಒಂದು ಮಸಾಲ ರೈಸ್ ಇತ್ತು ಮಾತ್ರ. ಇದು ನಾನು ನಮ್ಮ ಫ್ರೆಂಡು ಸುಮಾರು ಜನ ನಮ್ಮ ಮರಾಠಿ ಫ್ರೆಂಡ್ ಇದ್ದಾರೆ, ಅವ್ರದ್ದು ಮನೆ ಥರನೇ ಇದೆ ಟೇಸ್ಟು, ಚೆನ್ನಾಗಿದೆ ಊಟ. ಒಂದ್ಸಲಿ ಆದರೆ ಟ್ರೈ ಮಾಡಿ ಅಂತೆ, ಒಂದ್ಸಲಿ ಹೋಗಿ ಅಂತೆ ವೆನ್ ಯು ಗೋ ಟು ದ ಕೊಲ್ಲಾಪುರ್. ಸೊ ಆ ರೆಸ್ಟೋರೆಂಟು ಇದು ಮಾಡಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡೆ. ನೆಕ್ಸ್ಟ್ ಡೇ ಎಲ್ಲಿ ಹೋಗಿದ್ವಿ ಅಂತ ಹೇಳಿದ್ರೆ ಹೋಟೆಲ್ ಗೋಕುಲ್ ಅಂತ ಇದೆ. ಹೋಟೆಲ್ ಗೋಕುಲ್ ಅಂತ ನಾನು ಜಾಗಕ್ಕೆ ಹೋಗಿದ್ದೆ. ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಅಂದರೆ ಸ್ಟೇಷನ್ ರೋಡ್, ನ್ಯೂ ಶಾವ್ಪುರಿ, ಕೊಲ್ಲಾಪುರ್, ಮಹಾರಾಷ್ಟ್ರ ಅಲ್ಲಿ ಬರುತ್ತಿದ್ದು. ಸೊ ಇಲ್ಲಿ ಮೀಸಲ್ ಪಾವ್ ತಿನ್ನಬೇಕು ಅಂತ ಭಾಳ ಆಸೆ ಇದೆ. ಮೀಸಲ್ ಪಾವ್ ಇಲ್ಲಿ ಫೇಮಸ್ಸು. ಸೊ ಈಗ ನಮ್ಮ ಸೌತ್ ಇಂಡಿಯಾದಲ್ಲಿ ಮೈಸೂರು ಮಸಾಲೆ ದೋಸೆ ಹೆಂಗಿರುತ್ತೆ, ಮಸಾಲೆ ದೋಸೆ ಎಲ್ಲ ಹೆಂಗಿರುತ್ತೆ, ಇಲ್ಲಿ ಮೀಸಲ್ ಪಾವ್ ಇದಿರುತ್ತೆ.
ಬಟ್ ನಾವು ಮತ್ತು ನಮ್ಮ ಅಮ್ಮ ಎಲ್ಲ ಏನು ಮಿಸ್ಟೇಕ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ನಾವೊಂದು ದೋಸೆ ಆರ್ಡ್ರ್ ಮಾಡಿದ್ವಿ. ಸೊ ಮೀಸಲ್ ಪಾವ್ ಹಿಂಗಿರುತ್ತೆ. ಸೊ 2 ಬ್ರೆಡ್ ಕೊಡ್ತಾರೆ ಆ್ಯಂಡ್ ಒಂದು ಇಡ್ಲಿ ಸಾಂಬಾರು ನಮ್ಮ ಅಮ್ಮ ಮತ್ತು ಸಿಸ್ಟರ್ ತೊಗೊಂಡಿದ್ದು. ಸೊ ಮೀಸಲ್ ಪಾವ್ ಅದ್ರ ಜೊತೆ ಒಂದು ಕರಿ ಕೊಡ್ತಾರೆ ಆ್ಯಂಡ್ 2 ಟೈಪ್ಸಿನ ಕರಿ ಕೊಡ್ತಾರೆ. ಇದು ಯಾವ ಥರ ಟೇಸ್ಟ್ ಇದೆ ಅಂತ ಹೇಳಿದ್ರೆ, ಮಸಾಲೆ ಪುರಿ ಇರುತ್ತಲ್ಲ ಆ ಥರ ಟೇಸ್ಟ್ ಬರುತ್ತಿದ್ದು. ಮಸಾಲೆ ಪುರಿನೇ ತಿನ್ನೋಕ್ಕೆ ಇದಿರುತ್ತೆ. ಮಾತ್ರ ನನಗೆ ಏನಂತ ಹೇಳಿದ್ರೆ, ಬೆಳಿಗ್ಗೆನೆ ಮಸಾಲ ತಿನ್ನೋಕ್ಕೆ ಅಂದರೆ ಮಸಾಲೆ ಪುರಿ ತಿನ್ಬೋದು, ಮಾತ್ರ ಅದು ಅಭ್ಯಾಸ ಇಲ್ಲ. ಬಟ್ ಒಂದು ಟ್ರೈ ಮಾಡೋಕ್ಕೆ ಭಾಳ ಚೆನ್ನಾಗಿತ್ತು. ಅದ್ರ ಜೊತೆ ಸೇಮ್ ಮಸಾಲೆ ಪುರಿಲಿ ನೀವು ಇದಿರುತ್ತಲ್ಲ ಟೇಸ್ಟು ಆ ಥರನೇ ಇದೆ. ಮಾತ್ರ ಚೆನ್ನಾಗಿದೆ, ಇದು ಭಾಳ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಬಟ್ ಐ ವೋಂಟ್ ರೆಕಮೆಂಡ್ ಬೆಳಿಗ್ಗೆನೇ ಮಸಾಲ ತಿನ್ನಿ ಅಂತ. ಲೈಟ್ ಫುಡ್ ಇರಬೇಕು ಬೆಳಿಗ್ಗೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಇದು ಮೈಸೂರು ಮಸಾಲೆ ದೋಸೆ ಇದು ಮಾಡಿದರು. ಅಷ್ಟು ಇದು ಚೆನ್ನಾಗಿರಲಿಲ್ಲ, ನಂಗೆ ಇಷ್ಟ ಆಗಿಲ್ಲ. ಮೀಸಲ್ ಪಾವ್ ವಾಸ್ ಗುಡ್. ಗೋಕುಲಿಗೆ ಹೋಗಿ ಒಂದ್ಸಲಿ ಟ್ರೈ ಮಾಡಿ ಅಂತ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಎಲ್ಲೋಗಿದ್ದೆ, ಶಿವಾಜಿ ಮಹಾರಾಜ್ ಚೌಕ್ ಕೊಲ್ಲಾಪುರ ಅಂತ ಆ ಜಾಗಕ್ಕೆ ಹೋಗಿದ್ದೆ. ಬೇಸಿಕಲಿ ಶಿವಾಜಿ ಮಹಾರಾಜಿಂದ ಅರಮನೆ ಇದು, ಪ್ಯಾಲೇಸು. ಬಟ್ ಒಂದು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಹೊರಗಡೆ ಟಿಕೆಟ್ನ ತೊಗೊಂಡೋಗ್ಬೋದು, ರೇಟ್ ಎಲ್ಲ ನೀವು ನೋಡ್ಬೋದಂತೆ. ಎಂಟ್ರೆನ್ಸಿಗೆ ಬರೋ ಟೈಮಲ್ಲಿ ಅಲ್ಲೊಂದು ಟಿಕೆಟ್ ಇರುತ್ತೆ, ಆ ಟಿಕೆಟ್ನ ಕಲೆಕ್ಟ್ ಮಾಡಿ ಆ್ಯಂಡ್ ದೆನ್ ನೀವು ಹೋಗಬೇಕು. ನೀವು ಅಲ್ಲಿ ಇಟ್ ವಾಸ್ ವಾಕೇಬಲ್, ಚೆನ್ನಾಗಿದೆ. ಬಟ್ ಏನಂತ ಹೇಳಿದ್ರೆ, ಗೌರ್ನಮೆಂಟು ಈ ಪ್ಯಾಲೇಸ್ ಮೇಂಟೆನೆನ್ಸ್ ಇಟ್ಟಿಲ್ಲ, ಕಮ್ಮಿ ಇಟ್ಟಿದೆ ಮೇಂಟೆನೆನ್ಸು. ಆ್ಯಂಡ್ ಒಳಗಡೆ ಎಲ್ಲ ವಿಡಿಯೋ ಮಾಡೋಂಗಿಲ್ಲ, ಹೊರಗಡೆ ವಿಡಿಯೋಗ್ರಫಿ. ಇದು ಒಳಗಡೆ ಏನಿದೆ ಅಂತ ಹೇಳಿದ್ರೆ ವೆಪನ್ಸು ಆ್ಯಂಡ್ ಫೋಟೋಗ್ರಫೀಸ್, ಆ್ಯಂಟಿಕ್ ಪೀಸಸ್ ಆ ಥರದ್ದೆಲ್ಲ ಇದೆ, ಶಿವಾಜಿ ಮಹಾರಾಜ್ ಅವ್ರು ಏನೇನು ಇದು ಮಾಡಿದ್ದು ಅಂತ. ಬಟ್ ಗೌರ್ನಮೆಂಟ್ ಏನಂತ ಹೇಳಿದ್ರೆ ಮೇಂಟೆನೆನ್ಸ್ ಇಟ್ಕೊಳ್ಬೇಕು, ಹೈಜೀನ್ ಇಟ್ಕೊಳ್ಬೇಕು. ಭಾಳ ರಶ್ ಇತ್ತು. ಬಟ್ ಹೊರಗಡೆ ನೋಡೋಕೆ ಭಾಳ ಚೆನ್ನಾಗಿದೆ, ಒಳಗಡೆ ನಂಗೆ ಅಷ್ಟು ಇದಾಗಿಲ್ಲ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.